ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಎರಡು ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಎರಡೂ ಟೆಕ್ನಿಕಲ್ ಜಾಬ್ ಅಪ್ಡೇಟ್ಸೇ. ಸೊ ಅದು ಯಾವುದ್ಯಾವ್ದು ಕಂಪ್ನಿ ಅಂತ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲೇ. ಹೆಂಗೆ ಅಪ್ಲೈ ಮಾಡೋದು, ಏನೇನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಈ ಜಾಬಲ್ಲಿ, ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ. ಆ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ನಿಮ್ಗೇನಾದ್ರು ಡೌಟ್ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅಲ್ಲಿ ಆನ್ಸರ್ ಮಾಡ್ತೀನಿ. ಸೊ ನೀವೇನಾದರೂ ಅದಕ್ಕೂ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ನಿಮ್ಮದು ಸ್ಕಿಲ್ಸ್ನ ಅಪ್ಡೇಟ್ ಮಾಡಿಕೊಂಡು ಅವ್ರ ರಿಕ್ವೈರ್ಮೆಂಟ್ ಜೊತೆ ತಕ್ಕನಾಗಿ ಅಪ್ಲೈ ಮಾಡ್ತಾ ಹೋದರೆ ಜಾಬ್ ಸಿಗುತ್ತೆ. 1-2 ಜಾಬ್ ಹಾಕಿದ್ರೆ ಸಿಗಲ್ಲ. ಸೊ ಏನು ತುಂಬ ಕಾಂಪಿಟೇಷನ್ ಇದೆ. ನೀವು 100 ಜಾಬ್ ಹಾಕಿದ್ರೆ ಅದರಲ್ಲಿ ಎಲ್ಲೋ ಒಂದು 5-6 ಆ ಥರ ರಿವಾರ್ಡ್ ಬ್ಯಾಕ್ ಬರುತ್ತೆ. ಸೊ ಕೀಪ್ ಆನ್ ಅಪ್ಲೈಯಿಂಗ್ ಅಷ್ಟೇ ಹೇಳೋದು. ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ, ರೆಸ್ಯೂಮೇನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ, ಎಲ್ರಿಗೂ ಖಂಡಿತ ಜಾಬ್ ಸಿಗುತ್ತೆ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಅಸೆಂಡಿಯಮ್ ಅಂದ್ಬಿಟ್ಟು, ಇವರು ಆಪರೇಷನ್ ಅಸಿಸ್ಟೆಂಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಮತ್ತು ಫುಲ್ ಟೈಮು ಇದು ಜಾಬ್ಗೆ ಹೈಯರ್ ಮಾಡ್ತಿರೋದು. ಸೊ ಈ ಕಂಪ್ನಿ ಬಗ್ಗೆ ನೋಡೋದಾದರೆ, ಇವರು ಯಾವ ಥರ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಓವರ್ಸೀಯಿಂಗ್ ಎ ವೈಡ್ ವೆರೈಟಿ ಆಫ್ ಪ್ರಾಜೆಕ್ಟ್ ಇನ್ ಡಿಜಿಟಲ್ ಅಡ್ವರ್ಟೈಸಿಂಗ್ ಆರ್ ವೆಬ್ಸೈಟ್ ಅಪ್ಲಿಕೇಶನ್ ಡೆವಲಪ್ಮೆಂಟಲ್ಲಿ ನಾಲೆಡ್ಜ್ ಇರೋರನ್ನ ಹುಡುಕ್ತಿದ್ದಾರಂತೆ. ಸೊ ಇವ್ರದ್ದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋಣ. ಈ ಜಾಬಲ್ಲಿ ಏನು ಅಂತಂದರೆ, coordinate internally with the team members to complete project deliverables and client request on time. ಅಂದರೆ ಬೇರೆ ಟೀಮ್ ಮೆಂಬರ್ ಜೊತೆ ಎಲ್ಲ ವರ್ಕ್ ಮಾಡಬೇಕಾಗಿರುತ್ತೆ. ಮತ್ತು ಪ್ರಿಪೇರ್ ಕ್ರಿಟಿಕಲ್ ರಿಪೋರ್ಟ್ ಆನ್ ಡೈಲಿ, ವೀಕ್ಲಿ ಆ್ಯಂಡ್ ಮಂತ್ಲಿ ಬೇಸಿಸ್ ಟು ಶೇರ್ ದ ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್ಸ್. ಅಂದರೆ ನಾನ್ ಟೆಕ್ನಿಕಲ್ ಗಾಯ್ಸ್ ಇರ್ತಾರಲ್ಲ ಕ್ಲೈಂಟ್ಸ್ಗಳು, ಅವ್ರಿಗೆಲ್ಲ ರಿಪೋರ್ಟ್ ಮೂಲಕನೇ ನಾವು ಆನ್ಸರ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಕಾರ್ ಅಂತ ಅಂದ್ಕೊಳ್ಳಿ, ಕಾರ್ ಸೇಲ್ ಮಾಡೋ ಕ್ಲೈಂಟ್ ಇರ್ತಾರೆ. ಸೊ ಯಾವ ರೀಜನಲ್ಲಿ ಅವ್ರದ್ದು ಹೈಯೆಸ್ಟ್ ಕಾರ್ ಮಾಡಲ್ ಸೇಲ್ ಆಗ್ತಿರುತ್ತೆ, ಮತ್ತು ಯಾವ ಮಾಡೆಲು, ಮತ್ತು ಯಾವ ಮಾಡೆಲು, ಮತ್ತು ಯಾವ ಏರಿಯಾದಲ್ಲಿ, ಯಾವ ಇಯರಲ್ಲಿ, ಮತ್ತು ಇಯರಲ್ಲಿ ಯಾವ ಮಂತ್ ಹೈಯೆಸ್ಟ್ ಸೇಲ್ ಆಗ್ತಿರುತ್ತೆ, ಅದೆಲ್ಲ ನಾವು ರಿಪೋರ್ಟ್ ಮಾಡಿ ಕೊಡಬೇಕಾಗಿರುತ್ತೆ. ಸೊ ಇದು ಡೇಟಾ ಅನಾಲಿಸಿಸಲ್ಲಿ ಬರುತ್ತೆ. ಇನ್ನು ರಿಕ್ವೈರ್ಮೆಂಟ್ ನೋಡಿದ್ದಾದರೆ ಎಕ್ಸೆಲ್ ನಾಲೆಡ್ಜ್ ಇರಬೇಕು, ಮತ್ತು ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಅಂದರೆ ಇಂಗ್ಲೀಷ್ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇನ್ ಫೀಲ್ಡ್ ಆಫ್ ಕಂಪ್ಯೂಟರ್ ಸೈನ್ಸ್ ಆರ್ ಇಂಜಿನಿಯರಿಂಗ್ ಇಸ್ ಪ್ರಿಫರ್ಡ್ ಅಂತ ಹೇಳಿದ್ದಾರೆ. ಸೊ ಯಾರ್ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ, ಇಷ್ಟೇ ಅವ್ರದ್ದು ರಿಕ್ವೈರ್ಮೆಂಟ್ ಕೂಡ ಇರೋದು. ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ ಜಾಬ್ಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿ. ಸೊ ನಿಮ್ಮದು ಎಕ್ಸೆಲ್ ಚೆನ್ನಾಗಿರಬೇಕು, ಅದ್ರ ಜೊತೆ ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ಪಕ್ಕ ಖಂಡಿತ ಜಾಬ್ ಆಗೇ ಆಗುತ್ತೆ. ಸೊ ಈಗ ಈ ಜಾಬ್ ಬಿಟ್ಟು ಈಗ ಮುಂದಿನ ಜಾಬ್ ನೋಡೋಣ. ಕಂಪ್ನಿ ಬಂದ್ಬಿಟ್ಟು ಸ್ಕೇಲ್ ಎ ಅಂದ್ಬಿಟ್ಟು, ಸೊ ಇವರು ಆಪರೇಷನ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಹೈಬ್ರಿಡ್ ಲೊಕೇಶನ್ ಆಗಿರುತ್ತೆ, ಅಂದರೆ 3 days ಆಫೀಸು ಆ ಥರ ಇರುತ್ತೆ. ಸೊ ಇವ್ರದ್ದು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ, ಈ ಜಾಬಲ್ಲಿ ಏನು ವರ್ಕ್ ಮಾಡ್ತೀವಿ ಅಂದರೆ, ರಿಯಲ್ ಟೈಮ್ ಮ್ಯಾಚಿಂಗ್ ಅಂತೆ, ಅಸೈನಿಂಗ್ ಫ್ರೀಲ್ಯಾನ್ಸರ್ ಟು ಅವೈಲೇಬಲ್ ಪ್ರಾಜೆಕ್ಟ್, ಎನ್ಶೂರಿಂಗ್ ಆಪ್ಟಿಮೈಸೇಷನ್ ಸ್ಕಿಲ್ಸ್ ಟು, ಅಂದರೆ ಫ್ರೀಲ್ಯಾನ್ಸರ್ ಇರ್ತಾರಲ್ಲ ಅವ್ರಿಗೆ ಅಸೈನ್ ಮಾಡಬೇಕು ಟಾಸ್ಕ್ನ. ವರ್ಕ್ ಯುಟಿಲೈಸೇಷನ್, ಮೇಂಟೈನ್ 100% ಎಫಿಷಿಯನ್ಸಿ, ಅಂದರೆ ವರ್ಕ್ ತುಂಬ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಲ್ಲ ಫ್ರೀಲ್ಯಾನ್ಸರ್ ಅವ್ರಿಗೆ ಡಿವೈಡ್ ಮಾಡಿರ್ತೀವಲ್ಲ, ಅವರು ಕರೆಕ್ಟಾಗಿ ಮಾಡ್ತಿದ್ದಾರೆ, ಎಫಿಷಿಯೆಂಟಾಗಿ ಮಾಡ್ತಿದ್ದೀರಾ ಅಂತ ಚೆಕ್ ಮಾಡಬೇಕು. ಮತ್ತು ಏನು ಪ್ರಾಜೆಕ್ಟ್ ನೀಡೋ ಮತ್ತು ಅಡ್ಜಸ್ಟ್ಮೆಂಟ್ ಏನಾರು ಇದ್ದರೆ, ಏನಾದ್ರು ಹೊಸ ರಿಕ್ವೈರ್ಮೆಂಟ್ ಬಂದರೆ ಅದನ್ನ ಅಪ್ಡೇಟ್ ಮಾಡ್ತಾ ಇರಬೇಕಾಗಿರುತ್ತೆ. ಮತ್ತು ಕ್ವಿಕ್ಲಿ ರಿಸಾಲ್ವ್ ಅಲೋಕೇಶನ್ ಚಾಲೆಂಜ್ ಲೈಕ್ ಫ್ರೀಲ್ಯಾನ್ಸರ್, ಶಾರ್ಟೇಜ್ ಅಂದರೆ ಬೇಗ ಪ್ರಾಜೆಕ್ಟ್ನ ಎಲ್ಲ ಫ್ರೀಲ್ಯಾನ್ಸರ್ಗೆಲ್ಲ ಅಸೈನ್ ಮಾಡಬೇಕಾಗುತ್ತೆ. ಮತ್ತು ಅದರ್ ಟೀಮ್ ಮೆಂಬರ್ ಜೊತೆ ಒಳ್ಳೆ ಕೊಲ್ಯಾಬ್ರೇಷನ್ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲಿ ಮೇಯ್ನಾಗಿ. ಇನ್ನು ಸ್ಕಿಲ್ಸ್ ನೋಡೋದಾದರೆ, 0 to 2 year ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್, ಪ್ಲಾನಿಂಗ್, ಆಪರೇಷನ್, ಲಾಜಿಸ್ಟಿಕ್, ಮಾರ್ಕೆಟಿಂಗ್ ಅಂತ ಅಂದರೆ ಸೊ ಫ್ರೆಷರ್ಸು ಅಪ್ಲೈ ಮಾಡ್ಬೋದು. ಮತ್ತು ಸ್ಟ್ರಾಂಗ್ ಅನಾಲಿಟಿಕಲ್ ಮೈಂಡ್ಸೆಟ್ ವಿತ್ ಎಕ್ಸ್ಪೀರಿಯನ್ಸ್ ಯೂಸಿಂಗ್ SQL ಫಾರ್ ಡೇಟಾ ಆ್ಯಂಡ್ ರಿಪೋರ್ಟಿಂಗ್, ಅಂದರೆ ಎಕ್ಸೆಲು SQL ಎರಡು ಜಾಬಲ್ಲೂ ಗೊತ್ತಿದೆ, ಆರಾಮಾಗಿ ಜಾಬ್ ಆಗುತ್ತೆ. ಮತ್ತು ಎಬಿಲಿಟಿ ಟು ಥಿಂಕ್ ಇನ್ ರಿಯಲ್ ಟೈಮ್, ಮೇಕಿಂಗ್ ಕ್ವಿಕ್ ಎಫೆಕ್ಟಿವ್ ಅಲೋಕೇಶನ್ ಡಿಸಿಷನ್, ಅಂದರೆ ಬೇಗ ಥಿಂಕ್ ಮಾಡೋ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಬ್ಯಾಚುಲರ್ಸ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಆರ್ ರಿಲೇಟೆಡ್ ಫೀಲ್ಡ್, ಯಾವ್ದಾದ್ರು ಇಂಜಿನಿಯರಿಂಗ್ ಅಥವಾ ಬ್ಯಾಚುಲರ್ಸ್ ಡಿಗ್ರಿ ಆಗಿದೆ ಓಕೆ ಅಂತ ಹೇಳಿದ್ದಾರೆ. ಸೊ ಇದು ಇನಿಷಿಯಲಿ ದ ರೋಲ್ ವಿಲ್ ಬಿ ರಿಮೋಟ್, ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಸೊ ಅವ್ರು ಇಂಡಿಯಾದಲ್ಲಿ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ನೋಡ್ತಿದ್ದಾರಂತೆ. ಸೊ ಆಮೇಲೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸೊ ಈ ಜಾಬ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ನಾನು ಈ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋದು ಒಂದ್ಸಲ ಚೆಕ್ ಮಾಡಿಬಿಟ್ಟು ಅಪ್ಲೈ ಮಾಡಿ. 2 ಜಾಬ್ಗೂ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ 2 ಜಾಬ್ಗೂ ಅಪ್ಲೈ ಮಾಡಿ.
ನಿಮ್ಗೇನಾದ್ರು ರೆಸ್ಯೂಮೆ ಮಾಡೋಕ್ಕೆ ಎಲ್ಪ್ ಬೇಕು ಅಂತಂದರೆ, ಅಕಸ್ಮಾತ್ ಡೇಟಾ ಅನಾಲಿಸಿಸ್ಗೆ ನೀವೇನಾದರೂ ಅಂದರೆ ಡೇಟಾ ಅನಾಲಿಸಿಸ್ ಎಲ್ಲಿ ಕಲಿಯೋದು, ಯಾವ ಥರ ಪ್ರಾಕ್ಟೀಸ್ ಮಾಡೋದು, ಆ ಥರ ನಾಲೆಡ್ಜ್ ಬೇಕು ಅಂದರೆ ಲಿಂಕ್ಡ್ಇನಲ್ಲಿ ನೌಕರಿಲಿ ಹೆಂಗೆ ಜಾಬ್ನ ಸರ್ಚ್ ಮಾಡೋದು, ಮತ್ತು ಹೆಂಗೆ ಪ್ರೊಫೈಲ್ನೆಲ್ಲ ಅಪ್ಡೇಟ್ ಮಾಡೋದು, ಮತ್ತು ಹೆಂಗೆ ಕನೆಕ್ಷನ್ನ ರೀಚ್ ಔಟ್ ಆಗೋದು, ಅದು ರೆಫರಲ್ಗೆ ಅಂತ ಏನಾದರೂ ಐಡಿಯಾ ಬೇಕು ಅಂತ ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಇನ್ಸ್ಟಾಗ್ರಾಮ್ ಅಥವಾ ಇಮೇಲ್ಗೆ DM ಮಾಡಿ. ಸೊ ನಾವು 1-to-1 ಕಾಲ್ ಸ್ಕೆಡ್ಯೂಲ್ ಮಾಡಿ ನಿಮ್ಗೆ ಏನೇ ಡೌಟು ಮತ್ತು ಕ್ಲಾರಿಫಿಕೇಷನ್ ಇದ್ದರೂ ಕ್ಲಿಯರ್ ಮಾಡ್ಕೊಡ್ತೀನಿ. ಸೊ ಎಲ್ರಿಗೂ ಥ್ಯಾಂಕ್ಸ್, ಮತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್.